ಬಾಂಬ್ ಸ್ಫೋಟವಾಗಿದ್ದ ರಾಮೇಶ್ವರಂ ಕೆಫೆ ಕಾರ್ಯಾರಂಭ ಇವತ್ತಿನಿಂದ ಮತ್ತೆ ಶುರು. ಬಾಂಬ್ ಸ್ಫೋಟವಾಗಿದ್ದ ರಾಮೇಶ್ವರಂ ಕೆಫೆ ಕಾರ್ಯಾರಂಭ. ನಿನ್ನೆ ಪೂಜೆ ಪುನಸ್ಕಾರ ಹೋಮ ಹವನಾದಿಗಳನ್ನ ಮಾಡಲಾಗಿತ್ತು. ಇವತ್ತಿನಿಂದ ಗ್ರಾಹಕರಿಗೆ ಸೇವೆ ಲಭ್ಯವಾಗುತ್ತೆ. ಬಾಂಬ್ ಸ್ಫೋಟಗೊಂಡ 8 ದಿನಗಳ ಬಳಿಕ ರಾಮೇಶ್ವರಂ ಕೆಫೆ ರಿಓಪನ್ ಆಗ್ತಿದೆ. ಇನ್ನು ಕೆಫೆಗೆ ಹೊಸದಾಗಿ 2 ಮೆಟಲ್ ಡಿಟೆಕ್ಟರ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಪ್ರತಿಯೊಬ್ಬರು ಕೂಡ ಆ ಮೆಟಲ್ ಡಿಟೆಕ್ಟರ್ ಮೂಲಕವೇ ಎಂಟ್ರಿಯನ್ನ ಕೊಡಬೇಕು. ಅತ್ಯಾಧುನಿಕ ಸಿಸಿಟಿವಿ ಕ್ಯಾಮೆರಾಗಳನ್ನು ಕೂಡ ಅಳವಡಿಸಲಾಗಿದೆ. ಸಂಶಯಾಸ್ಪದ ವ್ಯಕ್ತಿಗಳ ಮೇಲೆ ನಿಗಾ ಇಡಲು ಸಿಬ್ಬಂದಿ. ಬೆಂಗಳೂರಿನ ಕುಂದಲಹಳ್ಳಿಯಲ್ಲಿರುವಂತಹ ರಾಮೇಶ್ವರಂ ಕೆಫೆ ಮಾರ್ಚ್ 1ರಂದು ಮಧ್ಯಾಹ್ನ 12:55 ಸುಮಾರಿಗೆ ಕುಂದಲಹಳ್ಳಿಯ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟವಾಗುತ್ತೆ. ಶಂಕಿತ ಉಗ್ರ ಬಂದು ಇಲ್ಲಿ ಟೈಮರ್ ಅನ್ನ ಫಿಕ್ಸ್ ಮಾಡಿ ಬಾಂಬ್ ಅನ್ನ ಇಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಅದಾದ್ಮೇಲೆ ಸಾಕಷ್ಟು ಆತಂಕದ ವಾತಾವರಣ ಇತ್ತು. ತನಿಖಾಧಿಕಾರಿಗಳು ನಿರಂತರವಾಗಿ ರಾಮೇಶ್ವರಂ ಕೆಫೆಯಲ್ಲಿ ತನಿಖೆಯ ಭಾಗವಾಗಿ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಸಾಕಷ್ಟು ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿದ್ರು. ಸ್ಫೋಟಕ ವಸ್ತುಗಳನ್ನು ಕಲೆಕ್ಟ್ ಮಾಡೋದಿರಬಹುದು ಅಥವಾ ಸ್ಥಳ ಪರಿಶೀಲನೆ ಇರಬಹುದು. ಇದೆಲ್ಲದರಲ್ಲೂ ಕೂಡ ತನಿಖಾಧಿಕಾರಿಗಳು ತೊಡಗಿಕೊಂಡಿದ್ರು. ಅಲ್ಲಿನ ಸಿಬ್ಬಂದಿ ಮತ್ತು ರಾಮೇಶ್ವರಂ ಕೆಫೆಯ ಆಡಳಿತ ವರ್ಗ ಕೂಡ ತನಿಖಾಧಿಕಾರಿಗಳಿಗೆ ಸಹಕಾರವನ್ನು ಕೊಟ್ಟಿತ್ತು. ಇದೀಗ ತನಿಖೆಯ ಹಂತ ಪೂರ್ಣಗೊಂಡಿರುವುದರಿಂದ ಅವರಿಗೆ ಕೆಫೆಯನ್ನು ಓಪನ್ ಮಾಡೋದಕ್ಕೆ ಪರ್ಮಿಷನ್ ಅನ್ನು ಕೊಡಲಾಗಿದೆ. ನಿನ್ನೆ ಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ರಾಮೇಶ್ವರಂ ಕೆಫೆಯಲ್ಲಿ ವಿಶೇಷ ಪೂಜೆ ಪುನಸ್ಕಾರ ಹೋಮ ಹವನಗಳನ್ನು ಮಾಡಲಾಗಿತ್ತು. ಯಾವುದೇ ರೀತಿಯ ಸಮಸ್ಯೆ ಎದುರಾಗದಂತೆ ಪ್ರಾರ್ಥನೆಯನ್ನ ಸಲ್ಲಿಸಲಾಗಿತ್ತು. ಇವತ್ತಿನಿಂದ ಗ್ರಾಹಕರಿಗೆ ಸೇವೆ ಲಭ್ಯವಾಗ್ತಾ ಇದೆ. ರಾಮೇಶ್ವರಂ ಕೆಫೆಯಲ್ಲಿ ಗಮನಿಸ್ತಾ ಇದ್ದೀರಿ, ಮೆಟಲ್ ಡಿಟೆಕ್ಟರ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಭದ್ರತೆಯ ಹಿತದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು, ಪುನರಾವರ್ತನೆಯಾಗಬಾರದು ಅನ್ನೋ ಕಾರಣಕ್ಕೋಸ್ಕರ ಎಲ್ಲಾ ರೀತಿಯ ಮುಂಜಾಗ್ರತೆಯನ್ನು ವಹಿಸಲಾಗಿದೆ. ಸಿಬ್ಬಂದಿಯೂ ಕೂಡ ಈಗಾಗಲೇ ಕೆಲಸಕ್ಕೆ ಹಾಜರಾಗಿದ್ದಾರೆ. ನಾವು ಯಾವುದಕ್ಕೂ ಕೂಡ ಭಯಪಡುವುದಿಲ್ಲ, ಆತ್ಮಸ್ಥೈರ್ಯದಿಂದ ಮತ್ತೆ ನಾವು ರಾಮೇಶ್ವರಂ ಕೆಫೆಯನ್ನು ರಿಓಪನ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಈಗಾಗಲೇ ಮಾಹಿತಿಯನ್ನ ಕೂಡ ಕೊಟ್ಟಿದ್ರು. ಪ್ರತಿ ಭಾರತೀಯನೂ ನಮ್ಮ ಜೊತೆ ನಿಂತಿದ್ದಾನೆ ಸರ್. ಇವತ್ತು 1ನೇ ತಾರೀಕು ಆಗಂತ ಘಟನೆಗೆ ಪ್ರತಿಯೊಬ್ಬರು ಭಾರತೀಯರು ಅದನ್ನು ಖಂಡಿಸ್ತಾ ಸರ್ ನಾವು ನಿಮ್ಮ ಜೊತೆ ಇದ್ದೀರಿ ಅಂತ ಎಲ್ಲ ಕಡೆಯಿಂದನೂ ನಮ್ಮ ಭಾರತೀಯರು ಬೇರೆ ಕಡೆ ಎಲ್ಲೆಲ್ಲಿದ್ದಾರೋ ಬೇರೆ ಬೇರೆ ಕಂಟ್ರೀಸಲ್ಲಿ ಇರೋರೆಲ್ಲ ಅವ್ರು ನಮ್ಮನ್ನು ಟ್ವೀಟ್ ಮಾಡಿ ದೇರ್ ಏನೋ ಅವ್ರು ಏನೇನು ನಿಮ್ಮ ಜೊತೆ ನಾವು ಇದ್ದೀರಿ ಅಂತ ನಮ್ಮ ಜೊತೆ ಸ್ಪಂದಿಸ್ತಾ ಇದ್ದಾರೆ. ಮಾಡಿರೋ ದುಷ್ಕರ್ಮಿಗಳು ಏನೇ ಆಗಲಿ ಅವ್ರನ್ನ ಕಣಿಸೋದಕ್ಕೆ ನಾವೆಲ್ಲರೂ ಇದ್ದೀರಿ. ಆ್ಯಂಡ್ ಅವನ ಉದ್ದೇಶ ಏನೇ ಇರ್ಬೋದು, ನಾವ್ಯಾರು ಹೆಗ್ದೆ ಜಗದೆ ನಾವು ನಿಲ್ತೀರಿ ಸರ್. ಸೊ ಇದು ಒಂದು ಬೆಸ್ಟ್ ಎಕ್ಸಾಂಪಲು. ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬಾ ಚೆನ್ನಾಗಿ ಸ್ಪಂದಿಸಿದೆ ನಮ್ಮ ಜೊತೆ. ಸೊ ಇವತ್ತು ನಿಮ್ಮ ಮುಂದೆ ನಿಂತಿದ್ದೀರಿ, ನಿಮ್ಮ ಸೇವೆಗೋಸ್ಕರ. ನಿಮ್ಮ ಆಶೀರ್ವಾದ ನಮಗೆ ಪ್ರತಿಯೊಬ್ಬರದ್ದು ಕರ್ತವ್ಯನೂ ಹೌದು. ಹಿಂಗಾಗಿದ ತಕ್ಷಣ ಅವರು ಮಾನಸಿಕವಾಗಿ ತುಂಬ ಕುಸಿದೋಗಿರ್ತಾರೆ. ಸೊ ಅವ್ರ ಜೊತೆಲಿ ನಿಲ್ಲಬೇಕಾಗಿರೋದು ನಮ್ಮ ಧರ್ಮ. ನಾನು ಆ್ಯಕ್ಚುಲಿ ನಾಗರಬಾವಿಯಿಂದ ಬಂದಿರೋದು ಇಲ್ಲಿಗೆ ಒಂದು ತಿಂಡಿ ತಿನ್ನೋಕ್ಕೋಸ್ಕರ ಅಲ್ಲ. ತಿಂಡಿ ಅಲ್ಲೂ ಸಾಕಷ್ಟು ಹೋಟ್ಲುಗಳಿದ್ದಾವೆ, ಅಲ್ಲೂ ನಾನು ತಿಂಡಿ ತಿನ್ಬೋದಾಗಿತ್ತು. ಆದರೆ ಒಂದು ಮಾರಲ್ ಸಪೋರ್ಟ್ ಇದೆಯಲ್ಲ, ನಾವು ಜನ ಇವಾಗ ನಿಂತ್ಕೋಬೇಕಾಗಿರೋದು ಇವ್ರ ಜೊತೆಲಿ. ಇದನ್ನೆಲ್ಲ ಕೇರೆ ಮಾಡಲ್ಲ. ರಾಮೇಶ್ವರಂ ಅನ್ನೋದು ಬೆಂಗಳೂರಿಗೆ ಮಾತ್ರ ಗೊತ್ತಿತ್ತು. ಒಂದು 3-4 ಬ್ರಾಂಚ್ ಇರಬೇಕು, ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಆದರೆ ಇದು ಡಾಕ್ಯುಮೆಂಟಲ್ಲಿ ಇರಲಿ, ಈ ರಾಮೇಶ್ವರಮ್ಮು ಇವತ್ತು ಭಾರತಾದ್ಯಂತ ಗೊತ್ತಾಗೋಯ್ತು, ವರ್ಲ್ಡ್ ಫೇಮಸ್ ಆಗೋಯ್ತು. ಇಂಡಿಯಾದಲ್ಲಿ ಇದೇ ರಾಮೇಶ್ವರಂ ಕೆಫೆ ಇನ್ನೆಷ್ಟು ಓಪನ್ ಆಗುತ್ತೆ ನೋಡಿ. ಅವಾಗ ಏನು ಮಾಡ್ತಾರೆ ಇವರು?